ನನ್ನ ಸ್ನೇಹಿತರಿಗೂ ಮಿತ್ರರಿಗೂ ನನ್ನ ಸಹೋದ್ಯೋಗಿಗಳಿಗೂ ನನಗೆ ಭಾಳ ಖುಷಿಯಾಗಿ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ದಿನ ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ನಾನು ತುಂಬ ಹೃದಯದ ಸ್ವಾಗತನ ಹೇಳಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾನು ಸುಮಾರು ಕಡೆ ಇತ್ತು, ನೀವು ಬಂದಿದ್ರಿ, ಕೆಲವರೆಲ್ಲ ಮಾಧ್ಯಮದವ್ರು ಬಂದಿದ್ರು. 1-2-3 ಅನಾಥಾಶ್ರಮದಲ್ಲಿ ಕಾರ್ಯಕ್ರಮ ಇತ್ತು, ಮತ್ತು ಕಿಟ್ ಕೊಡೋದೆಲ್ಲ ಇತ್ತು. ನಾಳೆನೂ ಇದೆ, ಒಂದು 150-200 ಜನಕ್ಕೆ ನನ್ನ ಒಬ್ಬ ಸ್ನೇಹಿತ ಕಿಟ್ಗಳೆಲ್ಲ ಕೊಡ್ತಾರೆ. ಅದೆಲ್ಲ ಒಳ್ಳೇದಾಗುತ್ತೆ. ಎಲ್ಲ ನನ್ನ ಸ್ನೇಹಿತರು ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅರ್ಥಪೂರ್ಣವಾಗಿ. ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಅವರೇ ನಮ್ಮ ಬಾಸು, ಏನು ಬರಲೇಬೇಕು ಬಂದವರೇ, ಇನ್ಯಾರೂ ನಮ್ಮ ಬಾಸ್ ಇಲ್ಲ. ಆಯ್ತು, ಓಕೆ ಓಕೆ ಓಕೆ. ಅವರು ಇಂದು ನಮ್ಮ ಆತ್ಮೀಯರು ಸಹೋದರ ಸಮಾನರಾದಂಥ ಚಂದ್ರಶೇಖರ್ ಅವರ 49ನೇ ಹುಟ್ಟುಹಬ್ಬದ ಆಚರಣೆಯನ್ನ ಅಭಿಮಾನಿಗಳು, ಸ್ನೇಹಿತರು, ನಮ್ಮ ಮುಖಂಡರುಗಳು ಎಲ್ಲರೂ ಸಹ ಇವತ್ತು ಬೆಳಗ್ಗೆಯಿಂದ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರ, ಸಾಮಾಜಿಕ ಕಳಕಳಿ ಉಳ್ಳಂತ ಕಾರ್ಯಕ್ರಮವನ್ನ ಮಾಡೋದ್ರ ಮುಖಾಂತರ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾರೆ. ನಾನು ಸಹ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರಲು ಬಂದಿದ್ದೇನೆ. ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ, ಜನರ ಸೇವೆಯನ್ನ ಮಾಡ್ಲಿಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ ಅಂತ ಆ ತಾಯಿ ಚಾಮುಂಡೇಶ್ವರಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈಗಾಗಲೇ ನಾನು ಹೇಳಿದೆ, ನನಗೆ ಬಹಳ ಆತ್ಮೀಯರು, ಸಹೋದರ ಸಮಾನರು, ರಾಜಕೀಯವಾಗಿ ಸಾಮಾಜಿಕವಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ನಮ್ಮ JDS ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈ ಭಾಗದ ಹಲವಾರು ಬಡಾವಣೆಗಳಿರ್ಬೋದು, ಭೋಗಾದಿ ಇರ್ಬೋದು, ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಿರ್ಬೋದು, ಎಲ್ಲ ಕಡೆನೂ ಸಹ ಇವತ್ತು ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳಿರ್ಬೋದು, ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ಇವತ್ತು ಇಷ್ಟು ಸ್ನೇಹಿತರನ್ನ, ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ, ಗಳಿಸಿದ್ದಾರೆ. ಅವರು ರಾಜಕೀಯವಾಗಿ ಎತ್ತರಕ್ಕೆ ಬೆಳೆಯಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ನಾನು ಸಹ ಆತ್ಮೀಯನಾಗಿ, ಒಬ್ಬ ಸಹೋದರನಾಗಿ ಎಲ್ಲ ರೀತಿಯಾದಂಥ ಶಕ್ತಿಯನ್ನ ಅವ್ರಿಗೆ ತುಂಬಲಿಕ್ಕೆ ನಾವು ಸಿದ್ಧರಿದ್ದೇವೆ. ನಮ್ಮ JDS ಪಕ್ಷದ ವತಿಯಿಂದ ಅವ್ರಿಗೆ ಯಾವ ರೀತಿ ರಾಜಕೀಯ ಸ್ಥಾನಮಾನ ಕಲ್ಪಿಸ್ಕೊಡ್ಬೇಕು ಅದೆಲ್ಲವನ್ನೂ ಸಹ ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತೇನೆ.